ಪಂಚಾಯಿತಿ ಜೊತೆಗೆ ಜಿಲ್ಲಾ ಮಾಡ್ತಾರೆ, ಎಲ್ಲ ಕಡೆ ಬೆಳಿಬೇಕಾಗಿದೆ, ಸಂವಿಧಾನ ಶಾಖೆ ಮಾಡಬೇಕಾಗಿದೆ ಅಂತೇಳಿ. ಅದು ಮಾತ್ರ ಕೌಂಟ್ರ್ ಆಗಲಿಕ್ಕೆ ಸಾಧ್ಯತೆ ಇಲ್ಲ ಅಂದರೆ ಇದು ಸಾಧ್ಯನಾ ಅಂತ ಅವರು ಅದಕ್ಕೆ ಯಾಕಿಲ್ಲ ಅನ್ನುವಂಥ ವಿಚಾರದಲ್ಲೂ ಇದ್ದಾರೆ. ಯಾಕಂದರೆ ಇತ್ತೀಚಿನ ಸರ್ವೆಗಳು ನೋಡ್ತಾ ಇದ್ದೀವಿ, ನಾವು ಜಾತಿ ಸರ್ವೆಗಳು ನೋಡ್ತಾ ಇದ್ದೀವಿ, ಗಣತಿ ನೋಡ್ತಾ ಇದ್ದೀವಿ, ಎಲ್ಲ ನೋಡ್ತಾ ಇದ್ದೀವಿ. ಬೇರೆ ಬೇರೆ ರಾಜ್ಯದವ್ರು ಈಗಾಗಲೇ ಒಂದು ಸಾಂಸ್ಕೃತಿಕನೋ ಸಾಮಾಜಿಕನೋ ಆರ್ಥಿಕ ನೆಲೆಯಲ್ಲೇ ಈ ಒಂದು ಸರ್ವೆ ಮಾಡಿದರೆ ವಿಶೇಷವಾಗಿ ದಲಿತ, ಹಿಂದುಳಿದ ಜೊತೆಗೆ ಆದಿವಾಸಿ ಮತ್ತು ಮೈನಾರಿಟಿ ಅಂದರೆ ಅಲ್ಪಸಂಖ್ಯಾತ ಕೂಡಿ ನೋಡಿದಾಗ 80-85% ಜನ ಓಡ್ತಾ ಇದ್ದಾರೆ. ಇವ್ರಿಗೆಲ್ಲರಿಗೂ ಸಂವಿಧಾನ ಶಾಖೆ ಯಾಕೆ ಸಾಧ್ಯ ಇಲ್ಲ ಅನ್ನೋದು ಮೇವಾನಿ ಅವರ ಕನಸು, ಕನಯ್ಯಕುಮಾರ್ ಅವರ ಕನಸು, ಜೊತೆಗೆ ಬರಗು ರಾಮಚಂದ್ರಪ್ಪನವರ ಕನಸು, ಅದೇ ರಾಹುಲ್ ಗಾಂಧಿಯವ್ರ ಕನಸು. ಈಗ ರಾಹುಲ್ ಗಾಂಧಿಯವರು ಹಿಂದಿನ ತಮ್ಮ ಇಲೆಕ್ಷನ್ದಲ್ಲೇ ಸಂವಿಧಾನ ಹಿಡ್ಕೊಂಡು ತಮ್ಮ ವ್ಯವಹಾರವನ್ನು ಶುರು ಮಾಡಿದ್ದು ನಮಗೆ ಗೊತ್ತದ. ಇದು ಸಮಾನತೆ ಸಂಕೇತ. ಅದು ಯಾವ ಕಾಲಕ್ಕೂ RSS ಸಮಾನತೆಯನ್ನು ಬಯಸುವುದಿಲ್ಲ ಅನ್ನೋದು ಇವರ ಅಭಿಪ್ರಾಯ. ಯಾಕಪ್ಪ ಅಂತಂದರೆ ಇಲ್ಲಿ ವರ್ಣಾಶ್ರಮ ಪದ್ಧತಿ ನಂಬ್ಕೊಂಡು ಹೋಗುತ್ತಿರುವಂತಹ ಈ RSS ಕೇವಲ ವರ್ಣ ಪದ್ಧತಿಯನ್ನು ನಮ್ಮನ್ನು ಉಳಿಸ್ಕೊಂಡು ಹೋಗುವಂಥದ್ದು, ಅದನ್ನು ದೊಡ್ಡ ಮಾಡ್ಕೊಂಡು ಹೋಗುವಂಥದ್ದು. ಇದು ಎಲ್ಲರ ಪಕ್ಷ, ಎಲ್ಲರ ಸಲುವಾಗಿ ದುಡಿಯುವಂಥದ್ದಲ್ಲ. ಅದಕ್ಕೆ ನಾವು ಸಂವಿಧಾನ ಶಾಖೆ ಅಂತೇಳಿ RSS ವಿರೋಧವಾಗಿ ಪ್ರತಿ ಹಳ್ಳಿ ಮಾಡೋಣ ಅಂತ ದೊಡ್ಡ ಕನಸನ್ನು ಹೊತ್ತಿದ್ದಾರೆ. ಬಟ್ ಇದು ಸಾಧ್ಯದಲ್ಲ ಅಂತ. ಯಾಕಂತಂದ್ರೆ ಅಷ್ಟು ಸುಲಭದ ಕೆಲಸ ಅಲ್ಲ. ಇಲ್ಲೇ ಮತ್ತೊಂದು ಮಾತು ಹೇಳ್ತಾರೆ ಮೇವಾನಿ ಅವರು, ಏನಪ್ಪ ಅಂತಂದ್ರೆ RSS BJP ಸೇರಿದಂತೆ ಸಂಘ ಪರಿವಾರವು ಸಂವಿಧಾನದ ಸರ್ವನಾಶಕ್ಕೆ ಪ್ರಯತ್ನಿಸುತ್ತಿದೆ. ಈ ಸಂವಿಧಾನ ಬೇಡ, ಚೇಂಜ್ ಮಾಡಬೇಕು ಅನ್ನುವಂಥ ಪ್ರಯತ್ನ ನಡೆಸಿದ ಮೇವಾನಿ ಅವರ ಅಭಿಪ್ರಾಯ ಇದು. ದೇಶದ ಬಂಡವಾಳಶಾಹಿ ವರ್ಗವು ಇದರೊಂದಿಗೆ ಕೈ ಜೋಡಿಸಿದೆ. ನೋಡಿ, ಇಲ್ಲಿಯೇ ಬಂಡವಾಳಶಾಹಿ ಕೈ ಜೋಡಿಸಿದಾರ. ಮೇವಾನಿ ಅವರು ಹೇಳುವಂಥದ್ದು ಪ್ರಜಾಪ್ರಭುತ್ವವನ್ನು ಹಾಳು ಮಾಡೋ ಹುನ್ನಾರವು ನಡೆಯುತ್ತಿದೆ. ಅದಕ್ಕಾಗಿ ರೈತರು, ಕಾರ್ಮಿಕರು ತಮ್ಮ ಬದುಕು ಉಳಿಸಿಕೊಳ್ಳಲು ಸಂವಿಧಾನವನ್ನು ಉಳಿಸಿಕೊಳ್ಳುವ ಅಗತ್ಯವಿದೆ. ಸಂವಿಧಾನ ಇದ್ದರೆ ರೈತರು, ಕಾರ್ಮಿಕರು ಬದುಕುಳಿಲಿಕ್ಕೆ ಸಾಧ್ಯದ, ಇಲ್ಲೇ ಕೆಳಜಾತಿ ಜನ ಬದುಕುಳಿಲಿಕ್ಕೆ ಸಾಧ್ಯತೆ ಇಲ್ಲ, ಇಲ್ಲ ಸಾಧ್ಯ ಇಲ್ಲ ಅನ್ನೋದು ಎಚ್ಚರಿಕೆ ಕೊಡ್ತಾ ಇದ್ದಾರೆ. ಅದಕ್ಕೆ ನೀವೆಲ್ಲ ಒಗ್ಗಟ್ಟು ಆಗಲೇಬೇಕು ಅನ್ನೋಂಥ ಮಾತನ್ನು ಮಾತಾಡ್ತಾ ಇದ್ದಾರೆ. ಶತಮಾನದಿಂದ ಅಸ್ತಿತ್ವಕ್ಕೆ ಬಂದ ಸಂಘವು ಸಂವಿಧಾನದ ಆಶಯಕ್ಕೆ ವಿರುದ್ಧವಾಗಿದೆ. ಇವತ್ತು ಗೋಲ್ವಾಲ್ಕರ್ ಅವರು ಇರಲಿ ಅಥವಾ ಹೆಡಗೇವಾರ್ ಅವರು ಇರಲಿ, ಇವರ ಏನಪ್ಪ ಅದು ಸಂವಿಧಾನದ ಇದು ಅವ್ರಿಗೆ ಒಪ್ಕೊಂಡೇ ಇಲ್ಲ ಅವರು. ಮತ್ತು ಸಂವಿಧಾನ ವಿರೋಧವಾಗಿ ಕೆಲಸ ಮಾಡ್ಕೊಂಡು ಬಂದಂಥವ್ರು ಅವರು. ಅಂದಾಗ ಹೆಂಗೆ ಸಾಧ್ಯದ ಇದು ಆಗಲಿಕ್ಕೆ ಅಂತೇಳಿ. ಇದು ಒಂದು ಪಡೆಯ ರೀತಿಯಲ್ಲಿ ದೇಶದ ಎಲ್ಲೆಡೆ ಸಂವಿಧಾನದ